ಇನ್ನು ಮನೆದೇವರು ಕೆಂಕೇರಮ್ಮ ದರ್ಶನವನ್ನ ಈಗ ಸಿಎಂ ಡಿಕೆಶಿ ಅವರು ಪಡ್ಕೊಂಡಿದ್ದಾರೆ. ಡಿಕೆಶಿಗೆ ಸಹೋದರ ಡಿಕೆ ಸುರೇಶ್ ಅವರು ಸಾಥನ್ನ ಕೊಟ್ಟಿದ್ದಾರೆ. ಎಸ್, ಮನೆದೇವರು ಕೆಂಕೇರಮ್ಮ ದೇವಸ್ಥಾನಕ್ಕೆ ಈಗ ಹೋಗಿ ದರ್ಶನವನ್ನ ಪಡ್ಕೊಂಡಿರತಕ್ಕಂತಹ ಡಿಕೆ ಶಿವಕುಮಾರ್ ಹಾಗೂ ಅವರ ಜೊತೆ ಡಿಕೆ ಸುರೇಶ್ ಅವರು ಕೂಡ ಇದ್ದಾರೆ. ಕನಕಪುರದಲ್ಲಿರ್ತಕ್ಕಂಥ ಕೆಂಕೇರಮ್ಮ ದೇವಸ್ಥಾನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಬೆಳಗ್ಗೆ 10 ಗಂಟೆಯಿಂದ ಶುರುವಾದಂತಹ ಒಂದು ಪ್ರವಾಸ, ರೋಡ್ ಶೋ ಈಗ ಅವರ ಮನೆ ದೇವರಾದ ಕೆಂಕೇರಮ್ಮ ದೇವಸ್ಥಾನಕ್ಕೆ ಹೋಗಿ ತಲುಪಿದೆ. ಈಗ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡೋದ್ರ ಮೂಲಕ ಮುಂದಿನ ಕಾರ್ಯಕ್ರಮಗಳನ್ನು ಮುಂದುವರಿಸ್ತಾರೆ. ಅವರ ಜೊತೆಗೆ ಅವರ ಸಹೋದರರಾದಂಥ ಡಿಕೆ ಸುರೇಶ್ ಅವರು ಕೂಡ ಇದ್ದಾರೆ. ಅದನ್ನು ಕೂಡ ನೀವು ಗಮನಿಸಬಹುದು. ಈಗ ಪೂಜೆ ಮುಗಿಸ್ಕೊಂಡು ಈಗ ಮುಂದಿನ ಹಳ್ಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಎಸ್, ಬೆಳಗ್ಗೆ ಹಾರೋಹಳ್ಳಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ನಂತರ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದ್ರು, ಅಲ್ಲಿ ಒಂದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಅದಾದ ನಂತರ ತುಂಗೇಣಿಗೆ ಹೋದ್ರು, ಅಲ್ಲೂ ಕೂಡ ಸಾಕಷ್ಟು ಜನ ಅದ್ಧೂರಿ ಸ್ವಾಗತವನ್ನ ಕೋರಿದ್ರು ಡಿಕೆ ಶಿವಕುಮಾರ್ ಅವರಿಗೆ. ಅಲ್ಲೂ ಕೂಡ ಒಂದಿಷ್ಟು ಮಾತನಾಡಿ ಈಗ ಅವರು ಅವರ ಮನೆ ದೇವರಾದ ಕೆಂಕೇರಮ್ಮ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಈಗ ಮುಂದಿನ ಗ್ರಾಮಕ್ಕೆ ತೆರಳಿದ್ದಾರೆ. ಪ್ರಸ್ತುತ ಮಧ್ಯಾಹ್ನದ ಅವಧಿಯಲ್ಲಿ ಅವರ ಬೃಹತ್ ರೋಡ್ ಶೋ ಕೋಡಿಹಳ್ಳಿ ಹಾಗೂ ಕನಕಪುರದ ಗ್ರಾಮೀಣ ಭಾಗಗಳಾದ ಸುಮಾರು 21 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಸಾಗ್ತಾ ಇದೆ. ಹಾದಿಯುದ್ದಕ್ಕೂ ಜನ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಬಂಡೆ ನಾಯಕನಿಗೆ ಹೂಮಳೆಯನ್ನ ಸುರಿತಾ ಇದ್ದಾರೆ. ಸಂಜೆ ವೇಳೆಗೆ ಅಗೇನ್ ಒಂದು ಸಭೆಯನ್ನ ನಡೆಸ್ತಾರೆ. ಸಭೆಯನ್ನ ಉದ್ದೇಶಿಸಿ ಕನಕಪುರದ ಜನರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಒಂದೊಂದು ಹಳ್ಳಿಗೆ ಹೋಗ್ತಾ ಇದ್ದಾರೆ, ಒಂದೊಂದು ಗ್ರಾಮಕ್ಕೂ ತೆರಳಿ ಅಲ್ಲೂ ಕೂಡ ಜನರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ನಿಮ್ಮ ಸಪೋರ್ಟ್ ನನಗೆ ಎಷ್ಟಿತ್ತು, ಈಗ ನಾನು CM ಆಗೋವರೆಗೂ ನೀವು ಯಾವ್ಯಾವ ರೀತಿಯಲ್ಲಿ ನನಗೆ ಆಶೀರ್ವಾದ ನೀಡಿದ್ರಿ, ನಿಮ್ಮ ಆಶೀರ್ವಾದ ನನ್ನ ಇಲ್ಲಿ ತಂದು ನಿಲ್ಲಿಸಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾವನಾತ್ಮಕವಾಗಿ ಅವರು ಮಾತನಾಡಿದ್ರು.